ದೀಪು ಶೆಟ್ಟಿಗರ್ ಅವರ ವಿಡಿಯೋ ಹಲವು ದಿನಗಳಿಂದ ಫೇಸ್ಬುಕ್ಗಳಲ್ಲಿ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಉಂಟು. ಇವತ್ತಿನ ವಿಡಿಯೋವನ್ನು ನೋಡಿ ನನಗೆ ಆಘಾತವಾಯಿತು. ದೀಪು ಶೆಟ್ಟಿಗರಿಗೆ ಏನು ಹುಚ್ಚಿಡಿದಿದ ಅಥವಾ ಹುಚ್ಚರಂತೆ ಆ್ಯಕ್ಟ್ ಮಾಡ್ತಾರಾ ತಿಳಿಯುವುದಿಲ್ಲ. ಆದುದರಿಂದ ನಮ್ಮ ದೀಪು ಶೆಟ್ಟಿಗರ್ ಹತ್ರ ನನ್ನೊಂದು ವಿನಮ್ರ ವಿನಂತಿ, ಚರ್ಚೆಗಳ ಬಗ್ಗೆ, ದೇವಸ್ಥಾನದ ಬಗ್ಗೆ, ಹಾಗೆಯೇ ಮಸೀದಿಯ ಬಗ್ಗೆ ಹವಳನಕಾರಿ ಮಾಡಬೇಡಿ. ಅದ್ಭುತ ಎಲ್ಲ ಕಡೆಯೂ ನಡೀತದೆ. ನಮ್ಮ ಆತ್ಮವಿಶ್ವಾಸ ಹೇಗೆ ಉಂಟು ಹಾಗೆ ಅದ್ಭುತಗಳು ನಡೆಯುವುದು. ಮುತ್ತುಪೇಟೆಯಲ್ಲೂ ಹಲವಾರು ರೋಗಿಗಳು ಹೋಗಿ ಗುಣವಾಗಿ ಬಂದ ವಿಷಯಗಳು ಇದೆ. ಹಾಗೆಯೇ ಚರ್ಚುಗಳಲ್ಲೂ ಅದ್ಭುತಗಳಾದ ಪವಾಡವಾದ ಹಿಸ್ಟ್ರಿ ಇದೆ. ದೈವಸ್ಥಾನದಲ್ಲಿಯೂ ಗುಣ ಆದದ್ದು ಹಿಸ್ಟ್ರಿ ಇದೆ. ಆದುದರಿಂದ ಯಾವುದೋ ಒಬ್ಬ ದೈವ ಬಿಡಿಸುವ ವಿಷಯ ಅಥವಾ ಗುಣ ಮಾಡಿದ ವಿಷಯ ಇಟ್ಕೊಂಡು ಅವರನ್ನು ಕಾಮಿಡಿಯಾಗಿ ಮಾಡಿ ನೀವು ಹುಚ್ಚರ ಆ್ಯಕ್ಟ್ ಮಾಡೋದು ನಿಮಗೆ ಶೋಭೆ ತರುವಂಥದ್ದು ಅಲ್ಲ. ಯಾವುದ ಧರ್ಮವನ್ನು ಇಂಡೈರೆಕ್ಟ್ ಆಗಿ ಹವಳನಕಾರಿ ಮಾಡುವ ಒಂದು ವಿಷಯ ನನಗೆ ಸರಿ ಕಾಣುವುದಿಲ್ಲ. ನಾವು ನಿಮ್ಮ ಅಭಿಮಾನಿ, ನೀವು ನಿಮ್ಮ ಪ್ರತಿಯೊಂದು ವಿಷಯಕ್ಕೂ ನಾವು ಲೈಕ್ ಕೊಡ್ತೇವೆ, ಶೇರ್ ಮಾಡ್ತೇವೆ. ಆದರೆ ಯಾವಾಗ ಧರ್ಮವನ್ನು ನೀವು ನಿಂದಿಸಲಿಕ್ಕೆ ಹೊರಡಿದ್ರ ಅದು ನಮಗೆ ಸಹಿಸಲಿಕ್ಕೆ ಅಸಾಧ್ಯ. ಆದುದರಿಂದ ಇನ್ನು ಮುಂದೆಯಾದರೂ ನೀವು ದೈವಸ್ಥಾನ, ಚರ್ಚು, ಮಸೀದಿ ಬಗ್ಗೆ ಹವಳನಕಾರಿ ಮಾಡುವುದನ್ನು ನಿಲ್ಲಿಸಬೇಕು. ಗುಣ ಮಾಡುವ ಶಕ್ತಿ ದೇವರ ಶಕ್ತಿಯಿಂದ ಗುಣ ಮಾಡಿಸುವ ಒಂದು ವಿಷಯ. ಅದು ಎಲ್ಲ ಕಡೆಯೂ ಅದ್ಭುತಗಳ ನಡುತ್ತದೆ ಎಂದು ಮಗದೊಮ್ಮೆ ಹೇಳ್ತೇನೆ. ಪಕ್ಕನೆ ಯಾರಿಗಾದರೂ ಕಾಯಿಲೆ ಇದ್ದರೆ ನಿಮಗೆ ನಾವು ಗುಣಪಡಿಸ್ತೇವೆ ಅಂತೇಳಿ ಯಾವ ದರ್ಗಕ್ಕೂ ಕರೆಯುವುದಿಲ್ಲ, ಚರ್ಚಿಗೂ ಕರೆಯುವುದಿಲ್ಲ, ದೇವಸ್ಥಾನಕ್ಕೂ ಕರೆಯುವುದಿಲ್ಲ. ಅವರ ಇಚ್ಛಾನುಸಾರವಾಗಿ ಅವರಿಗೆ ಗುಣ ಆಗಬೇಕು ಹೇಳಿ ಹರಕೆ ಹೊರ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಮಸೀದಿಗೆ ಹೋಗ್ತಾರೆ, ಚರ್ಚಿಗೆ ಹೋಗ್ತಾರೆ. ಅದು ಅವರ ಆತ್ಮವಿಶ್ವಾಸ. ಈ ಆತ್ಮವಿಶ್ವಾಸದ ಮೇಲೆ ದೇವರು ಅವರನ್ನು ಗುಣಪಡಿಸುತ್ತಾರೆ. ಆದುದರಿಂದ ನೀವು ಯಾವುದೋ ಒಂದು ವಿಡಿಯೋ ಇಟ್ಕೊಂಡು ಜನರಿಗೆ ಹಾಗೆಯೇ ದೇವರಿಗೆ ನೀವು ಹವಳನಕಾರಿ ಮಾಡಬೇಡಿ. ಹೀಗೇನೆ ಮಾಡಿದರೆ ಇವತ್ತು ನೀವು ಹುಚ್ಚರಿಗೆ ಆ್ಯಕ್ಟ್ ಮಾಡಿದಿರಲ್ಲ, ಮುಂದೆ ನೀವು ಹುಚ್ಚನಾಗುವ ಸಾಧ್ಯತೆಯೂ ಇದೆ. ಆದುದರಿಂದ ನಿಮ್ಮಲ್ಲಿ ನನ್ನ ಒಂದು ವಿನಮ್ರ ವಿನಂತಿ, ನೀವು ಇನ್ನು ಮುಂದಿನ ದಿನಗಳಲ್ಲಿ ಯಾವುದೋ ಧಾರ್ಮಿಕ ಸ್ಥಳಗಳನ್ನು ಟಾರ್ಗೆಟ್ ಇಟ್ಕೊಂಡು ಇಂಡೈರೆಕ್ಟ್ ಆಗಿ ಅವರನ್ನು ನಿಂದಿಸುವ ಕೆಲಸವನ್ನು ಮಾಡಬಾರ್ದು ಹೇಳಿ ತಮ್ಮಲ್ಲಿ ನನ್ನ ವಿನಂತಿ.